ವಿದ್ಯಾರ್ಥಿಗಳೇ, ಈಗ ನಿಮಗೆ ಭಿನ್ನ ರಾಶಿ ಲೆಕ್ಕಗಳು ಇವು ರ ಅಂದರೆ ಏನು ಮಾಡಬೇಕು? ಗುಣಾಕಾರ ಮಾಡಬೇಕು. ರ ಅಂದರೆ ಏನು ಮಾಡಬೇಕು? ಗುಣಾಕಾರ ಮಾಡಬೇಕು. ಲಕ್ಷ ಕೊಟ್ಟು ನೋಡ್ರಿ, ವೆಕೇಶನ್ ಕ್ಲಾಸ್ ಇದು ನಾ ತಿಳಿಸ್ತಿರ್ತಂದು ಲಕ್ಷ ಕೊಟ್ಟು ನೋಡ್ರಿ. 16, 25 ರ ಅಂದ್ರೆ ಗುಣಾಕಾರ ಹಾಕೋರಿ. 5 4 ಅಂಶ, 4 ಒಂದಲೇ 4 4ಲೇ, 5 ಒಂದಲೇ 5 5ಲೇ, ಬರೋಬ್ಬರಿ 4 ಒಂದಲೇ 4 ಅಪಾನ್ 5. ಆನ್ಸರ್ ಈಸ್ ಈಕ್ವಲ್ ಟು 4 5 ಅಂಶ. ಇದನ್ನು ದಶಮಾಂಶದಾಗ ಇಡ್ರಿ ಅಂದ್ರೆ ಏನು? 4ಕ್ಕೆ 5ಕ್ಕಿಂತ 4 ಸಣ್ಣದು ಅಂದ್ರೆ 0 ಪಾಯಿಂಟ್ ಮಾಡ್ರಿ. ಒಂದು ಮನುಷ್ಯನಾಗ 0 ಕೊಡ್ರಿ. 5 8 40. ನೋಡ್ರಿ, ಈಗಿಂದೇ ದಶಮಾಂಶನು ಕಲಿಬೇಕು ನೀವು. ಈಗಿಂದೇ ದಶಮಾಂಶನು ಕಲಿಬೇಕು. ಈಗ ದಶಮಾಂಶ ಹೆಂಗೆ ಇಟ್ಟಂದ್ರೆ 4 5ಕ್ಕಿಂತ 4 ಸಣ್ಣದ 0 ಬಿಂದು ಇಡ್ರಿ. ಇದಕ್ಕೊಂದು ಪೂಜೆ ಇಡ್ರಿ ಮನುಷ್ಯನಾಗ. 5 8 40. ನೋಡ್ರಿ, 25 27 ಅಂಶ. ರ ಅಂದ್ರೆ ಏನು ಮಾಡ್ಕೋಬೇಕು? ಗುಣಾಕಾರ ಹಾಕೋಬೇಕು. 3 10 ಅಂಶ. 3 ಒಂದಲೇ 3 9ಲೇ, 5 2ಲೇ 5 5ಲೇ. ಏನು ನೋಡಿ, 5ಕ್ಕೆ 9ಕ್ಕೆ ಬಾಕ್ ಹೋಗೋದಿಲ್ಲ. 5 ಒಂದಲೇ 5 9 2ಲೇ 18. ನೋಡಿ, ಆನ್ಸರ್ ಇಸ್ ಈಕ್ವಲ್ ಟು 5 18 ಅಂಶ. ನೋಡಿ, ಇಲ್ಲೇ 2 ರೀತಿ ಒಳಗೆ ನಾ ತೋರಿಸ್ತೀನಿ. ನಿಮಗೆ ಹೆಂಗೆ ಕಲಿಸ್ತಿರ್ತಾರೆ, ನಾ ಹೆಂಗೆ ಕಲಿಸ್ತೀನಿ. 15 4ಲೇ 60 63 4 ಅಂಶ. 2 ರೀತಿ ಕಲಿಸ್ತೀನಿ ನಾನು ನಿಮಗೆ. ಗುಂಡ್ಲೆ 12 ಛೇದ ಎಷ್ಟು ಇಟ್ಕೋಬೇಕು? 1 ಇಟ್ಕೋಬೇಕು. ನೋಡ್ರಿ, ನಾ ಎಷ್ಟು ಚಂದ ತಿಳಿಸಿ ಹೇಳ್ತೀನಿ. 15 4ಲೇ 63 63 4 ಅಂಶ. ಗುಂಡ್ಲೆ 12 ಛೇದ ಎಷ್ಟು ಇಟ್ಕೋಬೇಕು? 1 ಇಟ್ಕೋಬೇಕು. 4 ಒಂದಲೇ 4 3ಲೇ, ನೋಡ್ರಿ 3 3ಲೇ 9 3 6ಲೇ 18. ಎಷ್ಟು ಬಂತಿದ್ರ ಉತ್ತರ? 189 ಬಂತು. ಆಮೇಲೆ ಇದನ್ನ ವೇಗವಾಗಿ ಹೆಂಗೆ ಮಾಡ್ಕೋಬೇಕು? 15 ಪೂರ್ಣಾಂಕ 3 4 ಅಂಶ ಗುಂಡ್ಲೆ 12. ನೋಡ್ರಿ, 12ಕ್ಕೆ 15ಕ್ಕೆ ಗುಣಾಕಾರ ಮಾಡ್ರಿ. 12 5ಲೇ 60, 12 ಒಂದಲೇ 12 1 6 18 ಆಯ್ತು. ಇದಕ್ಕೆ ಪ್ಲಸ್ ಚಿಹ್ನೆ ಹಾಕ್ರಿ. 4ಕ್ಕೆ 12ಕ್ಕೆ ಬಾಕ್ಸ್ರಿ. 4 3ಲೇ 12 3 3ಲೇ 9. ನೋಡಿ, 189. ಇದು ಯಾವಾಗ? ನವೋದಯ ಥಿಯರಿ ಅಂದರೆ ನಿಮಗೆ OMR ಪಟ್ನ ಹಾಕಲಿಕ್ಕೆ ಇಂಥ ಲೆಕ್ಕಗಳನ್ನು ನೀವು ಕಲಿಬೇಕು. ನೋಡ್ರಿ, 15 ಕೋಣ 3 4 ಅಂಶ ಗುಂಡ್ಲೆ 12. 12ಕ್ಕೆ 15 ಗುಣಾಕಾರ ಮಾಡ್ರಿ. 180 ಆಯ್ತು. 4ಕ್ಕೆ 12ಕ್ಕೆ ಬಾಕ್ಸ್ರಿ. 3 ಬಂತು. 3 3ಲೇ 9 ಇಟ್ಟು ಕೂಡಿಸ್ಬಿಟ್ರಿ. 189 180. ಇಲ್ಲ ನೋಡ್ರಿ, 4 8ಲೇ 32 1 33 4 ಅಂಶ. ನೀವು ಹಿಂಗೆ ಕಲ್ತಿರ್ತೀರಿ. 24 ಛೇದ ಎಷ್ಟು ಇಟ್ಕೋಬೇಕು? 1. 4 ಒಂದಲೇ 4 6ಲೇ, ಬರೋಬ್ಬರಿ 6 3ಲೇ 18. ಕೈಲ ಬಂತು 1. 6 3ಲೇ 18 1 19. ಆನ್ಸರ್ ಇಸ್ ಈಕ್ವಲ್ ಟು 198. ಇದನ್ನು ನವೋದಯದಾಗ ಹೆಂಗೆ ಮಾಡ್ಬೇಕು ನೋಡ್ರಿ. 8 ಪೂರ್ಣಾಂಕ 1 4 ಅಂಶ ಗುಂಡ್ಲೆ 24. 24ಕ್ಕೆ 8ಕ್ಕೆ ಗುಣಾಕಾರ ಮಾಡ್ರಿ. 24 8ಲೇ 192. 4 6ಲೇ 24 6 ಒಂದಲೇ 6. ನೋಡ್ರಿ, 6 2 8 9 1. ಆನ್ಸರ್ ಇಸ್ ಈಕ್ವಲ್ ಟು 198. ನಿಮ್ಗಿಂಥ ವೇಗದ ಗಣಿತಗಳು ಈ ವೆಕೇಶನ್ದಾಗ ಕಲಿಬೇಕು ನೀವು. ಯಾಕೆ ಹೇಳ್ತಿರ್ತಂದ್ರೆ ಸರ್ ಹಿಂಗೆ ಕಲಿಸಿದ್ದಾರೆ ನಮಗೆ, ಅದು ನಿಮ್ಮ ತಲೆಯಾಗಿರ್ತದೆ. ನಾಳೆ ನಿಮಗೆ ಇವು ಸರಳೀಕರಣದಾಗ ಎಷ್ಟು ಹೆಲ್ಪ್ ಆಗ್ತಾವಲ್ಲ, ಪಟ್ನ ನಾಳೆ ಒಳಗೆ ಕಚ್ಚದಾಗ ತೊಗೊಂಡು ಪಟ್ನ ಇಟ್ಟು ಬಿಡ್ತೀರಿ ನೀವು. ಏನು ಸಂಶಯನೇ ಇಲ್ಲ. ಚೆಂದಾಗಿ ನೋಡ್ರಿ, ರಿವಿಷನ್ ಮಾಡಿರಿ. ಮುಂದಿನ ಗಣಿತಗಳು ಹಾಗೆ ಲಕ್ಷ ಕೊಟ್ಟು ನೋಡ್ರಿ. ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ.